ಬಿಜೆಪಿ ನೋಡಿ ವಿಜೇಂದ್ರ ವಿರುದ್ಧ ತೊಡೆತಟ್ಟೋರು ಯಾರು ಅಂತೆಲ್ಲ ಕೆಲವರು ಮಾತಾಡೋದು. ರಾಜ್ಯಾಧ್ಯಕ್ಷ ಚುನಾವಣೆಗೆ ಸ್ಪರ್ಧಿಸ್ತಾರ ಯತ್ನಾಳ್ ಅಥವಾ ಕುಮಾರ್ ಬಂಗಾರಪ್ಪ ಅಂತ ಈ ತಿಂಗಳ ಅಂತ್ಯದಲ್ಲ ಡಿಸೈಡ್ ಆಗಬೇಕು. ರಾಜ್ಯಾಧ್ಯಕ್ಷ ಪಟ್ಟ ಬಿಜೆಪಿ ಮನೆಯಲ್ಲಿ ಕಲಹ ತೀವ್ರಗೊಳ್ತಾ ಇದೆ. ಪರಸ್ಪರ ತೋಳೇರಿಸಿ ವೈಯಕ್ತಿಕ ನಿಂದನೆಗೆ ನಾಯಕರುಗಳು ಇಳಿತಾ ಇದ್ದಾರೆ. ಮತ್ತೆ ಲಾಸ್ಟ್ ಒಂದು ಫ್ಯೂ ಇಯರ್ಸ್ ಅಲ್ಲಿ ಯಾವತ್ತೂ ಚುನಾವಣೆ ಬಿಜೆಪಿಯಲ್ಲಿ ನಡೆದಿರಲಿಲ್ಲ. ಅಂದ್ರೆ ಇಂಟರ್ನಲ್ ಡೆಮೋಕ್ರೆಸಿ ಇದೆ. ಚುನಾವಣೆಯನ್ನು ಹೆಂಗೆ ಡಿಸೈಡ್ ಮಾಡ್ತಾ ಇದ್ರು ಬಿಜೆಪಿ ಹೈಕಮಾಂಡಲ್ಲಿ ಅಂತ ಹೇಳಿದ್ರೆ, ಹೈಕಮಾಂಡಿಂದ ಒಂದು ಹೆಸರು ಬರೋದು, ಮಂಡಲದ ಅಧ್ಯಕ್ಷರಿಂದ ಹಿಡಿದು ಜಿಲ್ಲಾಧ್ಯಕ್ಷ ತನಕ ಎಲ್ಲರೂ ಕೂಡ ಅವರನ್ನೇ ಅವಿರೋಧವಾಗಿ ಆಯ್ಕೆ ಮಾಡ್ತಿದ್ರು. ಮತ್ತೆ ಹೈಕಮಾಂಡ್ ಸೂಚಿಸಿದ ಹೆಸರಿಗೆ ಇನ್ನೊಂದು ಅಭ್ಯರ್ಥಿ ನಿಂತ್ಕೊಳ್ತಿರ್ಲಿಲ್ಲ ಇಲ್ಲಿ ತನಕ. ಒಂದೇ ಒಂದು ಎಕ್ಸಾಂಪಲ್ ಹಿಂದೆ ಚುನಾವಣೆ ನಡೆದಿದ್ದು ಬಿಜೆಪಿನಲ್ಲಿ ಯಾವಾಗ ಅಂದ್ರೆ ಈ ಬಿ ವಿ ಶಿವಪ್ಪ ಮತ್ತೆ ಎ ಕೆ ಸುಬ್ಬಯ್ಯ ಅವರಿದ್ದ ಟೈಮ್ನಲ್ಲಿ. ಅದು ಬಿಟ್ರೆ ಇನ್ನು ಯಾವತ್ತೂ ಚುನಾವಣೆ ನಡೆದಿಲ್ಲ. ನೀನು ಬಚ್ಚ, ನೀನು ರಾಜ್ಯಾಧ್ಯಕ್ಷ ಆಗಲಿ ಹೋಗಿಲ್ಲ. ಇವತ್ತು ಯಡಿಯೂರಪ್ಪ ನಮ್ಮ ನಾಯಕ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ನಾನು ಶಿಕಾರ್ಪುರಲ್ಲೇ ಬರ್ತೇನೆ. ವಿಜೇಂದ್ರ ಮಣಿ ಮುಂದಿಂದ ಪ್ರವಾಸ ಚಾಲು ಮಾಡಿದನೆ. ನೀನು ಸವಾಲು ಸ್ವೀಕಾರ ಮಾಡಿದನೆ, ನೀನೇ ಡೇಟ್ ಫಿಕ್ಸ್ ಮಾಡಿ. ಈಗ ಬಂದಾರಂದ್ರ ತಮ್ಮ ಏನ ಯಾಕೆ ಬಂದಿನಪ್ಪ, ನಾನು ನಿಮ್ಮ ಅಪ್ಪನ ಸಿಹಿ ಮಾಡಕ್ ಬಂದಿದ್ನೆ. ಆ ಹರಾಮಿ ದುಡ್ಡು ತಗೊಂಡು ಎಲ್ಲ ಖರೀದಿ ಮಾಡತ್ತಲ್ಲ, ನನ್ನ ತ್ಯಾಗದಿಂದ ಬಂದ ದುಡ್ಡು ಮಾರಾಯ ವಿಜೇಂದ್ರ. ರಮೇಶ್ ಜಾರಕಿಹೊಳಿ ಅವರು 17 ಜನ ಬಿಜೆಪಿಗೆ ಬರದೇ ಇದ್ರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾ ಇದ್ರ? ಮಾನ್ಯ ವಿಜೇಂದ್ರ ಅವರೇ ಬರೇ ಕಲೆಕ್ಷನ್ ಮಾಸ್ಟರ್ ಇವ. ಪಾಪ ಯಡಿಯೂರಪ್ಪನ ಜೈಲಿಗೆ ಕಳಿಸ್ಲಕ್ಕ ಕಾರಣನೇ ಇವತ್ತಿನ ರಾಜ್ಯಾಧ್ಯಕ್ಷ. ನಿನ್ನ ಕಡೆ ನಿಗುದಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಹೊಸ ಅಧ್ಯಕ್ಷರು ಬರ್ತಾರೆ. ನಮ್ಮ ಕೈಯಾಗ ಏನಾದ್ರು ಪಕ್ಷ ಸಿಗ್ತದೆ 130 ಸೀಟ್ ತರಲಿಲ್ಲ ಅಂದ್ರೆ ರಾಜಕೀಯ ನಿವೃತ್ತಿ ಆಗ್ತದೆ. ನನ್ನ 1 ವರ್ಷದ ಒಂದು ಪರಿಶ್ರಮ ಇದರ ಪರಿಣಾಮ ನನ್ನನ್ನು ಮುಂದುವರಿಸ್ತಾರೆ ಅನ್ನೋ ವಿಶ್ವಾಸ ನಮ್ಗೆ ಸಂಪೂರ್ಣವಾಗಿದೆ. ಆಂತರಿಕ ಪ್ರಜಾಪ್ರಭುತ್ವ ಇರ್ತಕ್ಕಂಥ ಒಂದು ರಾಜಕೀಯ ಪಕ್ಷ ಯಾವ್ದಾರ ಇದ್ರೆ ಅದು ಬಿಜೆಪಿ. ನನಗೆ ಪಕ್ಷದ ವರಿಷ್ಠರು ಹಿರಿಯರು ರಾಜ್ಯದ ಅಧ್ಯಕ್ಷನಾಗಿ ನಂಗೆ ಆಶೀರ್ವಾದ ಮಾಡಿದಾಗ ಕಳೆದ 1 ವರ್ಷದಲ್ಲಿ ಸತತವಾಗಿ ರಾಜ್ಯ ಸರ್ಕಾರದ ವಿರುದ್ಧ, ಭ್ರಷ್ಟ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೇವೆ. ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್ ಅವರು ರಾಜ್ಯದ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ. ಅತಿ ಶೀಘ್ರದಲ್ಲಿ ಯಾರನ್ನ ಅಧ್ಯಕ್ಷರು ಮಾಡಬೇಕು ಎಲ್ಲ ಹಿರಿಯರ ಜೊತೆ ಸಮಾಲೋಚನೆ ಮಾಡಿ ಉತ್ತಮ ನಿರ್ಧಾರವನ್ನ ಕೈಗೊಳ್ತಾರೆ. ವಿಜೇಂದ್ರ ನೀನು ಬಚ್ಚ. ಇಷ್ಟೆಲ್ಲ ಸಾಲು ಸಾಲು ಹೇಳಿಕೆಯನ್ನು ನೋಡಿದ ಮೇಲೆ ಒಂದು ಪಾರ್ಟಿಯನ್ನ ಶಿಥಿಲಗೊಳಿಸಬೇಕು ಅಂತ ಯಾರಾದರೂ ಪ್ರಯತ್ನ ಪಟ್ರೆ ಅದು ಆಚೆ ಇರುವಂತಹ ಶಕ್ತಿಗಳೇನು ಬೇಕಾಗಿಲ್ಲ, ಒಳಗಿರುವಂತಹ ಶಕ್ತಿಗಳೇ ಬಯಸಿದ್ರೆ ಮಾಡಿ ಮುಗಿಸ್ಬಿಡ್ಬೋದು ಅನ್ನೋದಕ್ಕೆ ಈಗಿರುವ ರಾಜ್ಯ ಬಿಜೆಪಿ ನಾಯಕರು ಅತಿ ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ಸುತ್ತೆ. ದುರ್ಬಲ ಆಗಿರ್ಬೇಕಾದ್ರೂ ಅವರು ಆಡಳಿತ ಪಕ್ಷದ ವಿರುದ್ಧ ಹೋರಾಟ ಮಾಡಲ್ಲ. ಅವ್ರದ್ದು ಏನಿದ್ರು ಹೋರಾಟ ಬಿಜೆಪಿ ವರ್ಸಸ್ ಬಿಜೆಪಿ. ಆಡಳಿತ ಪಕ್ಷದಲ್ಲಿದ್ದಾಗಲೂ ಒಂದು ಪ್ಯಾರಲಲ್ ಫೋರ್ಸ್ ಇರುತ್ತೆ ಅಲ್ಲಿ ಫೈಟಿಂಗಲ್ಲಿ. ಅವರು ವಿಪಕ್ಷಕ್ಕೆ ಕೂರಿಸಿದಾಗಲೂ ಕೂಡ ಇದನ್ನೇ ಮಾಡ್ತಾರೆ ಅಂದರೆ ಏನರ್ಥ? ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಪ್ರಶ್ನೆ ಇದು.